ಈ ಪೆಪ್ಪರ್ ಫ್ರೈ ಮಾತ್ರ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಇದು ಅನ್ನಕ್ಕೂ ಆಗ್ತದೆ, ದೋಸೆ ಚಪಾತಿಗೂ ತುಂಬ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮಾಡಲಿಕ್ಕೂ ತುಂಬ ಸುಲಭ, ಎಲ್ಲರೂ ಇಷ್ಟಪಡುವಂಥ ಅದ್ಭುತ ರುಚಿಯ ಚಿಕನ್ ಪೆಪ್ಪರ್ ಫ್ರೈ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಖಂಡಿತ ನೀವು ಇಷ್ಟಪಡ್ತೀರಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಲಿವರ್ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೇನೆ. ತುಂಬ ರುಚಿಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ಸ್ವಲ್ಪ ಗಿಜಾರ್ಡ್ ಕೂಡ ಇದಕ್ಕೆ ಮಿಕ್ಸ್ ಮಾಡಿದ್ದೇನೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. 2 ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 3 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 5 ಹೆಸರು ಕರಿಬೇವು ಸೊಪ್ಪು, 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾನು ತಗೊಂಡಿದ್ದೇನೆ. ಇಲ್ಲಿ ನಾನು 6 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಹಾಗೆ 3 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನು ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಇದನ್ನೀಗ ನಾವು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು. ಮಸಾಲೆ ಪುಡಿ ಆಗಿದೆ, ಇಷ್ಟು ಪುಡಿ ಆದರೆ ಸಾಕು. ಬನ್ನಿ ಈಗ ನಾವು ಕಾಳು ಮೆಣಸನ್ನು ಫ್ರೈ ಮಾಡುವ. ನೋಡಿ, ಇಲ್ಲಿ ನಾನು 4 ಸ್ಪೂನು ಕಾಳು ಮೆಣಸು ತಗೊಂಡಿದ್ದೇನೆ. ಹಾಗೆ 2 ಸ್ಪೂನು ಜೀರಿಗೆ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು, ಎಣ್ಣೆ ಹಾಕಬಾರ್ದು. ಡ್ರೈ ಆಗಿ ಫ್ರೈ ಮಾಡಿದರೆ ಪುಡಿ ಮಾಡಲಿಕ್ಕೆ ತುಂಬ ಸುಲಭವಾಗಿ ಪುಡಿ ಆಗ್ತದೆ, ತುಂಬ ಚೆನ್ನಾಗೂ ಇರ್ತದೆ. ಕಾಳು ಮೆಣಸನ್ನು ಮಾತ್ರ ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು, ಅದು ಚಟ್ಪಟ ಅಂತ ಹೊಡಿಬೇಕು. ಬನ್ನಿ ಈಗ ಮಿಕ್ಸಿ ಮಾಡುವ. ನೋಡಿ, ಚೆನ್ನಾಗಿ ಪುಡಿ ಆಗಿದೆ. ಈಗ ನಾನು ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೇನೆ. ಎಣ್ಣೆ ಬಿಸಿಯಾಗಿದೆ, ಈರುಳ್ಳಿ ಹಾಕೋತಾ ಇದ್ದೇನೆ. ಈಗ ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಈರುಳ್ಳಿದು ಬಣ್ಣ ಚೇಂಜ್ ಆಗಿದೆ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಹಾಕ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಇದರ ಬಣ್ಣ ಚೇಂಜ್ ಆಗಬೇಕು. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಲಿವರನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಬೇಯಿಸುವಾಗಲೂ ಹಾಗೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಬೆಂದರೆ ಅದು ಸರಿಯಾಗಿ ಬೆಂದಿರ್ತದೆ. ಯಾಕಂದರೆ ಅದಕ್ಕೆ ಮಸಾಲೆ ಕೂಡ ಸರಿಯಾಗಿ ಹೇಳ್ಕೊಂಡಿರ್ತದೆ. ಮಿಕ್ಸ್ ಆಗಿದೆ, ನೀರಿನ ಅಂಶ ಕೂಡ ಹೋಗಿದೆ. ಇದರಲ್ಲೀಗ ಎಣ್ಣೆ, ಟೊಮ್ಯಾಟೊ, ಈರುಳ್ಳಿಯ ಒಂದು ಒಳ್ಳೆಯ ಮಿಶ್ರಣವನ್ನು ಇದು ಹೊಂದ್ಕೊಂಡಿದೆ. ಈಗ ನಾವು ಇದಕ್ಕೆ ಪುಡಿ ಮಾಡಿಟ್ಕೊಂಡಿರುವ ಮಸಾಲೆಯನ್ನು ಹಾಕಿ ಇನ್ನಷ್ಟು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿಕ್ಕೆ ಕರೆಕ್ಟಾಗಿ ಇಡಬೇಕು. ಆಗ ಮಾಂಸ ಕೂಡ ಒಳ್ಳೆಯದು ಬೇಯ್ತದೆ, ರುಚಿ ಕೂಡ ಅದ್ಭುತ ರುಚಿಯನ್ನು ಇದು ಕೊಡ್ತದೆ. ನೋಡಿ, ಈ ರೀತಿ ಮಿಕ್ಸ್ ಮಾಡುವಾಗ ಒಂದು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಮಸಾಲೆ ಎಲ್ಲದಕ್ಕೂ ಸೇರಬೇಕಲ್ವಾ, ಆಗ ಮಾತ್ರ ತುಂಬ ಚೆನ್ನಾಗಿರೋದು. ಈಗ ಇನ್ನು ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ಜಾಸ್ತಿ ನೀರು ಬೇಡ ಇದಕ್ಕೆ, ಇಲ್ಲದಿದ್ದರೆ ತಳ ಹಿಡಿತದೆ. ನೋಡಿ, ತಳ ಹಿಡಿಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ಒಂದು ರುಚಿಯಾದ ಲಿವರ್ ಪೆಪ್ಪರ್ ಫ್ರೈ ಅಂತಲೇ ಹೇಳ್ಬೋದು. ಎಲ್ಲರೂ ಇಷ್ಟಪಡುವಂಥ ಒಂದು ಇದು ರೆಸಿಪಿ. ಖಂಡಿತ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಕರೆಕ್ಟಾಗಿ ರುಚಿ ನೋಡಿ ಉಪ್ಪನ್ನು ಹಾಕಿ, ಜಾಸ್ತಿ ಉಪ್ಪು ಆಗಬಾರ್ದು. ಈಗ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಬೇಯಲಿ. ಬನ್ನಿ, ಬೇಯ್ತಾ ಉಂಟ ನೋಡುವ. ನೋಡಿ, ಚೆನ್ನಾಗಿ ಬೇಯ್ತಾ ಉಂಟು. ಗಿಜಾರ್ಡ್ ಸ್ವಲ್ಪ ಗಟ್ಟಿ ಇರ್ತದೆ, ಅದು ಕರೆಕ್ಟಾಗಿ ಬೇಯಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿರುವಂಥ ಕಾಳುಮೆಣಸು ಮತ್ತು ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೇನೆ. ಇದು ಒಂದು ಒಳ್ಳೆಯ ರುಚಿಯನ್ನು ಕೊಡ್ತದೆ ಲಿವರ್ ಪೆಪ್ಪರ್ ಫ್ರೈ. ಮೇಯ್ನ್ ಬೇಕಾಗಿರೋದೇ ಕಾಳುಮೆಣಸಿನ ಪುಡಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನೋಡಿ, ಕಲ್ಲರ್ ನೋಡಿ ಯಾವ ರೀತಿ ಆಗ್ತದೆ, ಈ ರೀತಿ ಬರಬೇಕು, ತುಂಬ ಚೆನ್ನಾಗಿರ್ತದೆ. ಅದೊಂದು ನಾವು ಮನೆಯಲ್ಲೇ ಪುಡಿ ಎಲ್ಲ ಮಾಡಿರೋದ್ರಿಂದ ಅದಕ್ಕೊಂದು ಒಳ್ಳೆಯ ರುಚಿಯನ್ನು ಕೊಡ್ತದೆ. ಇದನ್ನು ಸರಿಯಾಗಿ ಸ್ವಲ್ಪ ಮಿಕ್ಸ್ ಮಾಡಿ ನಾವೀಗ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡುವ. ನೋಡಿ, ತುಂಬ ಚೆನ್ನಾಗಿ ಬೇಯ್ತಾ ಉಂಟು. ಇದು ಚೆನ್ನಾಗಿ ಬೇಯಬೇಕು, ಯಾಕಂದರೆ ಇದು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸಾಗಿ ಬೆಂದರೆ ಒಂದು ಒಳ್ಳೆಯ ರುಚಿಯನ್ನು ಕೊಡ್ತದೆ. ಮತ್ತು ನಾವು ಆಗಾಗ ಇದನ್ನು ಕೈ ಅಲ್ಲಾಡಿಸ್ತಾ ಇರಬೇಕು, ಯಾಕಂದರೆ ತಳ ಹಿಡಿಬಾರ್ದು. ಯಾವುದೇ ಕಾರಣಕ್ಕೂ ತಳ ಹಿಡಿದರೆ ಅದರ ರುಚಿಯೆಲ್ಲ ಹೋಗ್ತದೆ. ನೋಡಿ, ಲೋ ಫ್ಲೇಮಲ್ಲಿ ಈಗ ಇಡಬೇಕು. ಇಷ್ಟು ಬೆಂದ ನಂತರ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದರೆ ತುಂಬ ಚೆನ್ನಾಗಿರ್ತದೆ ರುಚಿ ಅಂತೂ.
ರುಚಿ ರುಚಿಯಾದ ಲಿವರ್ ಪೆಪ್ಪರ್ ಫ್ರೈ ರೆಡಿ ಆಗಿದೆ. ಖಂಡಿತ ನೀವೆಲ್ಲರೂ ಇಷ್ಟಪಡ್ತೀರಿ. ಇಷ್ಟ ಆದರೆ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.